ನಾನು ತುಂಬ ಪ್ರೇ ಮಾಡ್ತೀನಿ ನಮ್ಮ ಕಂಟ್ರಿಗೆ, ನಮ್ಮ ಹೋಮ್ಗೆ ಕಪ್ ಬರಲಿ ಅಂತ. ಪ್ಲಸ್ ನಮ್ಮ ಟೀಮ್ ಕೋಆರ್ಡಿನೇಷನ್ ಪ್ಲಸ್ ಟೀಮ್ ಸ್ಪಿರಿಟ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತನಕ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ತುಂಬ ಕೋಆರ್ಡಿನೇಟ್ ಆಗಿ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆ್ಯಸ್ ಅ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಎಲ್ಲರನ್ನ ಅಸೈನ್ ಮಾಡ್ಕೊಂಡು ವರ್ಕ್ನ ಪ್ಲಸ್ ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಂಡು ಎಲ್ಲ ಚೆನ್ನಾಗಿ ಕೆಲಸ ಟೀಮಲ್ಲಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಪ್ಲಸ್ ನಮ್ಮಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಮತ್ತು ಇಶಾನ್ ಕಿಶನ್ ಆಗಿರ್ಬೋದು, ಪ್ಲಸ್ ಬೌಲಿಂಗ್ ಜಸ್ಪ್ರೀತ್ ಬೂಮ್ರಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಪ್ಲಸ್ ಫೀಲ್ಡಿಂಗಲ್ಲೂ ಎಲ್ಲರೂ ಜಸ್ಪ್ರೀತ್ ಬೂಮ್ರಾ ಪ್ಲಸ್ ಹಾರ್ದಿಕ್ ಪಾಂಡ್ಯ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಕಡೆ ಪ್ಲಸ್ ಬ್ಯಾಟಿಂಗ್, ಫೀಲ್ಡಿಂಗ್ ಆ್ಯಂಡ್ ಬೌಲಿಂಗ್ ಎಲ್ಲ ಕಡೆನೂ ಟೀಮಲ್ಲಿ ತುಂಬ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಅದ್ರದ್ದಂಥ ಎಕ್ಸ್ಪರ್ಟೀಸ್ ತುಂಬ ಚೆನ್ನಾಗಿದ್ದಾರೆ. ಸೊ ಐ ರಿಯಲಿ ವಿಶ್ ದಟ್ ಅವರ್ ಕಂಟ್ರಿ ಶುಡ್ ಗೆಟ್ ದ ವರ್ಲ್ಡ್ ಕಪ್, ಗೆಟ್ ದ T20 ಕಪ್ ಆ್ಯಂಡ್ ದೇ ಶುಡ್ ಟೇಕ್ ದ ಕಪ್ ಆ್ಯಂಡ್ ಕಮ್ ಟು ಅವರ್ ಹೋಮ್. ಆಲ್ ದ ಬೆಸ್ಟ್ ಇಂಡಿಯಾ ಫಾರ್ ಟುಮಾರೋಸ್ ಮ್ಯಾಚ್. ಇಂಡಿಯಾ ಮತ್ತು ಪಾಕಿಸ್ತಾನ್ಗೆ ಸೊ ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಆಡಿದೆ ನಮ್ಮ ಇಂಡಿಯಾ ಟೀಮ್. ಸೊ ಅವ್ರಿಗೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ನಾವೆಲ್ಲ. ಸೊ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಮ್ಯಾಚ್ ನೋಡೋಣ ಮತ್ತು ಅವ್ರಿಗೆಲ್ಲ ಚೇರ್ಸ್ ಮಾಡೋಣ ಮತ್ತು ಅಪ್ರಿಷಿಯೇಟ್ ಮಾಡೋಣ ಅಂತ ಅನ್ಕೋತೀನಿ. ಪ್ರತಿ ಸಲವೂ ಮ್ಯಾಚ್ ನೋಡಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಈ ಸಲವೂ ಅದೇ ಥರ ನೋಡಿ ಮತ್ತು ಎಂಜಾಯ್ ಮಾಡಿ ಚೇರ್ಸ್ ಮಾಡಿ ಅಂತ ಹೇಳ್ತಾ ನಾನು ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಮಂಗಳೂರು ಸೈಡ್ ಈ ವರ್ಷವೂ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಚ್ ಇರುತ್ತೆ. ಆ ಮ್ಯಾಚಲ್ಲಿ ಇಂಡಿಯಾ ಯಾವಾಗಲೂ ಗೆಲ್ಲುತ್ತೆ ಅನ್ನೋ ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ಈ ಸತಿನೂ ಗೆದ್ದು ಬರುತ್ತೆ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಗೆಲುವು ನಮ್ಮದೇ, ಇಂಡಿಯಾದೇ ಗೆಲುವು. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಗೆಲ್ಲುತ್ತೆ ಅಂತ ನಮಗೆ ಹೋಪ್ ಇದೆ. ಗೆಲ್ಲುತ್ತೆ, ಆದರೆ ಎಲ್ಲ ಆಟಗಾರರು ಆಟ ಆಡ್ತಾರೆ. ಈ ಸತಿನ ಆಡುತ್ತೆ. ಗೆದ್ದು ಬಾ ಇಂಡಿಯಾ. ಭಾಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀವಿ. ಗೆದ್ದು ಬಾ ಇಂಡಿಯಾ. ಈ ದಿನ ನಡೀತಕ್ಕಂತಹ ಮ್ಯಾಚ್ ಇಂಡಿಯಾ ಮತ್ತು ಪಾಕಿಸ್ತಾನಕ್ಕಿದೆ. ಈ ಕಳೆದ 8 ವರ್ಷಗಳಲ್ಲಿ ಮ್ಯಾಚ್ ನಡೆದಿದೆ. ಅದರಲ್ಲಿ 7 ಸಾರಿ ಭಾರತ ಗೆದ್ದು ಬಂದಿದೆ, 1 ಸಾರಿ ಮಾತ್ರ ಪಾಕಿಸ್ತಾನ ಗೆದ್ದಿದೆ. ಈ ದಿನ ನಡೀತಕ್ಕಂತಹ ಈ ಒಂದು ಪಂದ್ಯಾವಳಿನಲ್ಲಿ ಭಾರತ ಟೀಮ್ ಗೆದ್ದೇ ಗೆಲ್ಲುತ್ತೆ. ಇಂಡಿಯಾ ಟೀಮ್ ಗೆದ್ದು ಬರಲಿ. ಜೈ ಹಿಂದ್. ನಮ್ಮ ಆಟಗಾರರಿಗೆ ಎಲ್ರಿಗೂ ಜಯ ಆಗಲಿ. ಆಲ್ ದಿ ಬೆಸ್ಟ್. ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್. ಇಂಡಿಯಾ ಪಾಕಿಸ್ತಾನ ಪ್ರತಿ ವರ್ಷನೂ ಮ್ಯಾಚ್ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಬೇಕಾದ್ರೆ ಹೋಪ್ ಇರುತ್ತೆ. ಈ ಸರಿನೂ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಗೆದ್ದು ಬಾ ಇಂಡಿಯಾ. जीतेगा भाई जीतेगा इंडिया जीतेगा भाई जीतेगा इंडिया जीतेगा इंडिया जीतेगा. बोलो भारत माता की जय. बोलो भारत माता की जय. जीतेगा भाई जीतेगा इंडिया जीतेगा. वाह इंडिया ಗೆದ್ದು ಬಾ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಗೆದ್ದು ಬಾ ಇಂಡಿಯಾ. बोलो भारत ಸರ್ ಒಳಗೆ ಬರ್ರಿ ಸರ್. जय. बोलो भारत माता की जय. जीतेगा जीतेगा भाई जीतेगा इंडिया जीतेगा. जीतेगा भाई जीतेगा इंडिया जीतेगा. जीतेगा इंडिया जीतेगा. जीतेगा भाई जीतेगा. इंडिया जीतेगा. ಗೆದ್ದು ಬಾ इंडिया. इंडिया. ಗೆದ್ದು ಬಾ इंडिया. ಗೆದ್ದು ಬಾ इंडिया. बोलो भारत माता की जय. वंदे मातरम. वंदे मातरम. वंदे. जीतेगा भाई जीतेगा इंडिया जीतेगा. जीतेगा भाई जीतेगा इंडिया जीतेगा. ಗೆದ್ದು जीतेगा भाई जीतेगा इंडिया जीतेगा. वंदे मातरम. भाई हारेगा पाकिस्तान हारेगा. हारेगा भाई हारेगा पाकिस्तान हारेगा. इंडिया जीतेगा. जीतेगा भाई जीतेगा इंडिया जीतेगा. जीतेगा इंडिया जीतेगा. ಗೆದ್ದು ಬಾ इंडिया. ಗೆದ್ದು ಬಾ इंडिया. जीतेगा भाई जीतेगा इंडिया जीतेगा. वंदे मातरम. वंदे भाई जीतेगा इंडिया.
ಬಾಯ್ ಜೀತೆಗಾ ಇಂಡಿಯಾ ಜೀತೆಗಾ ವಂದೇ ಮಾತರಂ ವಂದೇ ಮಾತರಂ ಗೆದ್ದು ಬಾ ಇಂಡಿಯಾ ಜೀತೆಗಾ ಬಾಯ್ ಜೀತೆಗಾ ಇಂಡಿಯಾ ಜೀತೆಗಾ ಜೀತೆಗಾ ಬಾಯ್ ಜೀತೆಗಾ ಇಂಡಿಯಾ ಜೀತೆಗಾ ಈ ಸಲ ಕಪ್ ನಮ್ದೇ ಅಂತ ಈ ಸಲ ಕಪ್ ನಮ್ದೇ ಒಬ್ರು ಈ ಸಲ ಅಂದ್ಬಿಟ್ಟು ಅವ್ರು ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲನೂ ಈ ಸಲನು ಕಪ್ ನಮ್ದೇ ಈ ಸಲ ಮೂರ್ಕರಿ ಈ ಸಲನು ಕಪ್ ನಮ್ದೇ ಈ ಸಲನು ಕಪ್ ನಮ್ದೇ ಈ ಸಲನು ಕಪ್ ನಮ್ದೇ ಎಲ್ಲರೂ ಮ್ಯಾಚ್ ನೋಡ್ಬೇಕಂತ ಹೇಳಿ 2020 ವರ್ಲ್ಡ್ ಕಪ್ಪು ಇಂಡಿಯಾ ಮತ್ತು ಪಾಕಿಸ್ತಾನ 8 ಬಾರಿ ಆಡಿದ್ದಾರೆ. ಅದರಲ್ಲಿ 7 ಬಾರಿ ಇಂಡಿಯಾನು ಜಯಶಾಲಿಗಳಿಸಿದ್ದಾರೆ, 1 ಬಾರಿ ಪಾಕಿಸ್ತಾನ. ಇದು 9ನೇ ಬಾರಿ ಮುಖಾಮುಖಿ ಇದೆ. ಅದರಲ್ಲಿ ನಮ್ಮ ಭಾರತ ದೇಶನೇ ಗೆಲ್ಲುತ್ತಂತ ಹೇಳಿ ಎಲ್ಲರಿಗೆ ಭರವಸೆ ಇದೆ. ಗೆಲ್ಲುತ್ತದೆ, ಏನು ಇದು ಹೇಳುವಂಥ ಇದನ್ನೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಕ್ರಿಕೆಟ್ ಕ್ರೀಡಾಪಟುಗಳು ಒಳ್ಳೆಯ ಕ್ರೀಡಾಪಟುಗಳು ಇದ್ದಾರೆ. ಬೌಲರ್ಸು, ಬ್ಯಾಟ್ಸ್ಮನ್ನು ಎಲ್ಲರೂ ಒಳ್ಳೆಯ ಫೀಲ್ಡರ್ಸು ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದರೆ ನಾವು ಮುಂಚೆ ಸಣ್ಣವರಿದ್ದಾಗಲಿಂದ ನೋಡ್ಕೊತಾ ಬರ್ತಾಯಿದ್ದೀವಿ. ನಮಗೆ ಕ್ರಿಕೆಟ್ ಟೀಮ್ ಒಳ್ಳೆ ಚೆನ್ನಾಗಿದೆ. ಅದು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ ನಮ್ಮ ಭಾರತ ದೇಶವನ್ನು ಗೆದ್ದು ನಾವು ವರ್ಲ್ಡ್ ಕಪ್ಪಿಗೆ ಫೈನಲ್ ತಲುಪಿ ಫೈನಲನ್ನು ಗೆಲ್ಲುವಂಥ ಕೆಪಾಸಿಟಿ ಇದೆ ನಮ್ಮ ಇಂಡಿಯಾ ಟೀಮಲ್ಲಿ. ಆಲ್ ದ ಬೆಸ್ಟ್ ಇಂಡಿಯಾ ಕ್ರಿಕೆಟ್ ಟೀಮ್, ಆಲ್ ದ ಬೆಸ್ಟ್. ಈಗ ನಾನು T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೀತಿದೆ. ಅದರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ 8 ಮ್ಯಾಚ್ ಆಗಿದೆ, 7 ಮ್ಯಾಚ್ ಗೆದ್ದಿದೆ. ಇಂಡಿಯಾ 1 ಮ್ಯಾಚ್ ಸೋತಿದೆ. ಈಗ 9ನೇ ಬಾರಿ ನಡೆಯಲಿದೆ. ಈಗ ಇಂಡಿಯಾ ಎರಡು ಬಾರಿ T20 ಚಾಂಪಿಯನ್ ಆಗಿದೆ. ಒಂದು ಸರಿ 2007, ಇನ್ನೊಂದು ಸರಿ 2024, 2026 ನಡೆಯುತ್ತೆ. ಇದನ್ನೆಲ್ಲರೂ ಕಾದು ಕೂತಿ ನೋಡೋಣ. ಶ್ರೀಲಂಕಾದ ಕೊಲಂಬಿಯಾದಲ್ಲಿ ಮ್ಯಾಚ್ ನಡೆಯಲಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಇಂಡಿಯಾ ಗೆದ್ದು ಬರಲಿ ಅಂತ ನಾನು ಶುಭ ಹಾರೈಸಿದ್ದೀನಿ ನಮ್ಮ ಕ್ರೀಡಾ ವಸತಿ ನಿಲಯದ ಎಲ್ಲರಿಂದ. ಮತ್ತು ನಾನು ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ. ಸೂರ್ಯಕುಮಾರ್ ಯಾದವ್ ತಂಡದ ನಾಯಕ ಆಗಿದ್ದಾರೆ. ಅವರೆಲ್ಲ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ. ಅವ್ರ ಟೀಮಿಗೆ ಯಾರು ಏನೇನು ಯಾವ ಟೈಮಿಗೆ ಏನೇನು ಬೇಕು ಅಂತ. ಈಗ ಅದ್ರ ಪರವಾಗಿ ನಾವು ನಮ್ಮ ಕ್ರೀಡಾ ವಸತಿ ನಿಲಯದಿಂದ ಎಲ್ಲರಿಗೂ ನಮ್ಮ ಟೀಮ್ ಇಂಡಿಯಾಕ್ಕೆ ಗೆದ್ದು ಬರಲಿ ಅಂತ ಹೇಳಿ ಶುಭಾಶಿದ್ದೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ರೋಮಾಂಚಕವಾಗಿರುತ್ತೆ. ಎಲ್ಲರೂ ಕಾದು ಕೂತಿ ನೋಡ್ತಾರೆ ಏನಾಗುತ್ತೆ ಮ್ಯಾಚು. ಗೆದ್ದೇ ಗೆಲ್ತಾರೆ ಇಂಡಿಯಾ. ಇದನ್ನೆಲ್ಲ ನಾವು ಕಾದು ಕೂತಿ ನೋಡೋಣ, ನೋಡಲೇಬೇಕು. ಎಲ್ಲರೂ ನೋಡ್ರಿ. ಆಲ್ ದ ಬೆಸ್ಟ್ ಇಂಡಿಯಾ, ಆಲ್ ದ ಬೆಸ್ಟ್. T20 ವರ್ಲ್ಡ್ ಕಪ್ ಕ್ರಿಕೆಟ್ ನಡೆಯಲಿದೆ. ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿ ಕಳೆದ ನಂತರ 7 ಸಾರಿ ನಮ್ಮ ಇಂಡಿಯಾ ಗೆದ್ದಿದೆ. ಈ ಬಾರಿನೂ ನಮ್ಮ ಇಂಡಿಯಾನ ಗೆಲ್ಲುತ್ತದೆ ಅಂತ ನಾವೆಲ್ಲ ಕಾತುರದಿಂದ ತುಂಬ ಕಾಯುತ್ತಿದ್ದೇವೆ. ಹಾಗಾಗಿ ಇಂಡಿಯಾ ಗೆಲ್ಲಬೇಕಂತ ನಾವೆಲ್ಲ ಶುಭ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ.
ನಾಳೆ ನಡೆಯುವಂತಹ ಭಾರತ ಮತ್ತು ಪಾಕಿಸ್ತಾನ T20 ವರ್ಲ್ಡ್ ಕಪ್ಪಲ್ಲಿ ಪಂದ್ಯ ನಡೆಯುತ್ತೆ. ಇದಕ್ಕೆ ನಾವೀಗಾಗಲೇ ವಿಶ್ವಕಪ್ಗಳಲ್ಲಿ 7-1 ಅಂದರೆ 7 ಬಾರಿ ಭಾರತ ಗೆದ್ದಿದೆ, 1 ಬಾರಿ ಪಾಕಿಸ್ತಾನ ಗೆದ್ದಿದೆ. ನಾಳೆ ನಡೆಯುವಂಥ ಪಂದ್ಯಾವಳಿ ನಂತರ ಅದು 8-1 ಆಗಿ ಅದು ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ ಭಾರತ ತಂಡದ ಮೇಲಿದೆ. ಯಾಕೆ ಅಂದರೆ ಭಾರತದಲ್ಲಿರುವಂತಹ ತಂಡದ ಹಲವಾರು ಯುವಕರು ಇವತ್ತು T20 ನಮ್ಮ ಯಾವ ಸ್ಥಿತಿಗೆ ಹೋಗಿದೆ ಅಂದರೆ IPLನ ನಂತರ ಭಾರತದಲ್ಲಿ 5 ಕನಿಷ್ಠ ತಂಡಗಳನ್ನು ರಚನೆ ಮಾಡುವಂತಹ ಶಕ್ತಿ ಮತ್ತು ಈ ಯುವಕರಲ್ಲಿ ಆತ್ಮವಿಶ್ವಾಸ, ಇವತ್ತಿರುವಂತಹ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಆಡ್ತಾ ಇದ್ದಾರೆ ಅಂದರೆ ಅಭಿಷೇಕಿಂದ ಹಿಡಿದು ಕೊನೆಯ ತನಕ 11ರ ತನಕ ಇವತ್ತು ತಿಲಕ್ ವರ್ಮಾ, ಇಶಾಂತ್ ಕಿಶನ್, ಸೂರ್ಯಕುಮಾರ್ ಯಾದವ್ ಈ ಥರ 11 ಜನನು ಬ್ಯಾಟಿಂಗ್ ಪ್ರದರ್ಶನ ಮಾಡುವಂಥ ಶಕ್ತಿ ಇರುವಂತಹ ಭಾರತ ತಂಡ, ಉತ್ತಮವಾದಂಥ ಬೌಲರ್ಗಳು ಇವತ್ತು ನಮ್ಮ ತಂಡದಲ್ಲಿದ್ದಾರೆ. ಹಾಗಾಗಿ ಈ ಒಂದು ಪಂದ್ಯಾವಳಿಗೆ ನಾನು ಭಾರತ ತಂಡಕ್ಕೆ ಪೂರಕವಾದಂಥ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. 100% ಅವ್ರು ಗೆದ್ದು ಬಂದೇ ಬರ್ತಾರೆ ಅಂತ ಆತ್ಮವಿಶ್ವಾಸ ಇದೆ. ಜೊತೆಗೆ ಪಾಕಿಸ್ತಾನ ತಂಡ ನಮ್ಮ ಜೊತೆ ಆಡಲ್ಲ ಅನ್ನುವಂಥ ಮನೋಭಾವ ಇದ್ದಂಥ ತಂಡ ಇವತ್ತು ಭಾರತದ ಜೊತೆ ಆಡೋದು ಒಂದೇ ಅಲ್ಲ, ನಾನು ಅವರಿಗೆ ಶೇಕ್ ಹ್ಯಾಂಡನ್ನು ಕೂಡ ಮಾಡ್ತೀವಿ ಅನ್ನುವಂತಹ ಯೋಚನೆಗೆ ಯಾಕೆ ಬರ್ತಾ ಇದೆ ಅಂದರೆ, ಒಂದು ಅಮೇರಿಕ ಅನ್ನುವಂತಹ ದೊಡ್ಡಣ್ಣ ಭಾರತವನ್ನು ಒಪ್ಪಿ ಇವತ್ತು ಆ ಟ್ಯಾಕ್ಸ್ಗಳನ್ನು ಹಾಕಿದಂಥ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡದಿರುವಂತಹ ಅಮೇರಿಕನೇ ಇವತ್ತು ಬಗ್ಗಿದೆ ಭಾರತಕ್ಕೆ ಅಂದರೆ ಪಾಕಿಸ್ತಾನ ಒಂದು ಸಣ್ಣ ದೇಶ. ಅವ್ರಿಗೆ ಅರ್ಥ ಆಗಿದೆ, ಭಾರತವನ್ನು ನಾವೇನಾರ ಹೆದರ ಹಾಕೊಂಡ್ರೆ ಬರುವಂಥ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ, ಆರ್ಥಿಕವಾಗೂ ಕಷ್ಟ ಆಗುತ್ತೆ. ಕ್ರೀಡೆಗಳಲ್ಲೂ ಇವತ್ತು ಎಲ್ಲ ದೇಶಗಳಲ್ಲೂ ಕೂಡ ಭಾರತವನ್ನು ಕರೆದು ನಮ್ಮ ಜೊತೆ ಆಡಿ, ನಮ್ಮ ದೇಶದ ವಿರುದ್ಧ ಆಡಿ ಇರುವಂತಹ ಈ ವಾತಾವರಣದಲ್ಲಿ ಖಂಡಿತವಾಗ್ಲೂ ಪಾಕಿಸ್ತಾನನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮನ್ನು ಕೇಳಿ ನಾವು ನಮ್ಮ ಜೊತೆ ಆಡುವಂಥ ಪ್ರಯತ್ನಗಳನ್ನು ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾಳೆ ನಡೆಯುವಂಥ ಪಂದ್ಯಾವಳಿಯಲ್ಲಿ ಭಾರತ ಮೊದಲು ಬ್ಯಾಟ್ ಮಾಡಿದ್ರೆ 200ಕ್ಕಿಂತ ಹೆಚ್ಚು ಸ್ಕೋರನ್ನು ಮುಟ್ತಾರೆ. ಪಾಕಿಸ್ತಾನ ಏನಾರ ಬ್ಯಾಟಿಂಗ್ ಮಾಡಿದ್ರೆ 150ಕ್ಕೆ 150ರಿಂದ 160ರೊಳಗಡೆ ನಿಲ್ಲುತ್ತೆ. ಹಾಗಾಗಿ ಅತ್ಯುತ್ತಮವಾದಂಥ ವಾತಾವರಣ ಕೊಲಂಬೋದಲ್ಲಿದೆ, ನಮಗೆ ಪೂರಕವಾಗಿದೆ. ಯಾಕಂದರೆ ನಮ್ಮ ಟ್ಯಾಲೆಂಟ್ ಯಾವುದೇ ಪಿಚ್ಚು, ಯಾವುದೇ ದೇಶ ಎಲ್ಲೂ ಅದನ್ನು ಹೆದರುವಂಥ ಸ್ಥಿತಿ ಇಲ್ಲ. 100 ಜನ ಇವತ್ತು ಭಾರತ ದೇಶದಲ್ಲಿ T20 ಆಡುವಂತಹ ಯುವಕರು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾರೆ. All the best.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.